ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್ ಬ್ಯಾಂಗ್ಳೂರು. ಈಗ ನಾವು ನೋಡ್ತಾ ಇರೋ ಈ ವಿಡಿಯೋನಲ್ಲಿ ಸೈಕ್ಲಿಕ್ ಟೈಮರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಈ ಸೈಕ್ಲಿಕ್ ಟೈಮರ್ ಎಲ್ಲಿ ಬಳಸ್ತಾನೆ ಅಂದರೆ, ನನಗೆ ಎನಿ ಲೋಡ್, ಫಾರ್ ಎಕ್ಸಾಂಪಲ್ ಬೋರ್ವೆಲ್ ಇರ್ಬೋದು, ಸಂಪ್ ಮೋಟರ್ ಇರ್ಬೋದು, ಹೈಡ್ರೋಫೋನಿಕ್ಸ್ ಫಾಗರ್ಸ್ ಇರ್ಬೋದು. ಈಗ ನನಗೆ ಹೈಡ್ರೋಫೋನಿಕ್ಸ್ ಫಾಗರ್ಸ್ ಅಲ್ಲಿ ಪ್ರತಿ 1 ಗಂಟೆ ಕಾಲದಲ್ಲಿ ನನಗೆ 1 ಮಿನಿಟ್ ಫಾಗರ್ಸು ರನ್ ಆಗಬೇಕು ಅನ್ನೋ ಜಾಗದಲ್ಲಿ ಈ ಸೈಕ್ಲಿಕ್ ಟೈಮರ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂದ್ರೆ ನನ್ನ ಬೋರ್ವೆಲ್ ಅಲ್ಲಿ 15 ನಿಮಿಷ ಮಾತ್ರ ನೀರು ಬರುತ್ತೆ, ಒಂದು 4 ಅವರ್ ರೆಸ್ಟ್ ಕೊಟ್ರೆ ಅನ್ನೋ ಜಾಗ ಇರುತ್ತೆ. ಅಂತ ಜಾಗ ಕಂಫರ್ಟಬಲ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ 15 ನಿಮಿಷ ರನ್ ಆಗುತ್ತೆ, 4 ಗಂಟೆ ಕಾಲ ರೆಸ್ಟ್ಗೆ ಹೋಗುತ್ತೆ. ಈ 15 ನಿಮಿಷ ಅನ್ನೋದು ನಿಮಗೆ ಯಾವ ದಿನ ಯಾವ ರೀತಿ ಬೇಕು ಅನ್ನೋದು ನೀವು ಟೈಮ್ ಅನ್ನೋದು ಸೆಟ್ ಮಾಡಿ ಬಿಟ್ಬಿಡ್ಬೋದು. ಅಂದ್ರೆ ನನಗೆ ಮಳೆಗಾಲ ಬಂತು, ನನ್ನ ಹತ್ರ 30 ನಿಮಿಷ ನೀರು ಬರುತ್ತೆ ಅಂದ್ರೆ 30 ನಿಮಿಷ ಆನ್ ಟೈಮ್ ಕೊಡ್ಬೋದು, ಒಂದು 2 ಗಂಟೆ ರೆಸ್ಟ್ ಟೈಮ್ ಕೊಡ್ಬೋದು. ಆ ರೀತಿ ಯೂಸ್ ಮಾಡುವಂತ ಡಿವೈಸ್ ನ ಸೈಕ್ಲಿಕ್ ಟೈಮರ್ ಅಂತ ಹೇಳ್ತೀವಿ. ಅಂದ್ರೆ ಸೈಕ್ಲಿಕ್ ಟೈಮರ್ ಒಂದು ಆನ್ ಸೈಕಲ್ ಇರುತ್ತೆ, ಒಂದು ಆಫ್ ಸೈಕಲ್ ಇರುತ್ತೆ. ಸೆಟ್ಟಿಂಗ್ಸ್ ನೋಡೋಣ. ಸೆಟ್ಟಿಂಗ್ಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸೆಟ್ ಅಂತ ಯೆಲ್ಲೋ ಕಲರ್ ಬಟನ್ ಏನಿದೆ ಇದ್ ಮೇಲೆ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸೆಟ್ಟಿಂಗ್ಸ್ಗೆ ಹೋಗ್ತೀವಿ. ಸೆಟ್ಟಿಂಗ್ಸ್ ಅಲ್ಲಿ ONT ಅಂತ ತೋರಿಸುತ್ತೆ. ONT ಮೀನ್ಸ್ ಆನ್ ಟೈಮರ್. ಆನ್ ಟೈಮರ್ನ ನಾವು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಬೋದು, ಕಡಿಮೆ ಬೇಕು ಅಂದ್ರೆ ಕಡಿಮೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ 1 ನಿಮಿಷ ಆನ್ ಟೈಮ್ ಸೆಟ್ ಮಾಡ್ತೀನಿ. ಸೆಟ್ ಆಯ್ತು. ಆಫ್ ಟೈಮ್ ಕೂಡ 1 ನಿಮಿಷ ಸೆಟ್ ಮಾಡ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸೆಟ್ ಮಾಡ್ಕೋಬಹುದು. ಜಾಸ್ತಿ ಬೇಕು ಅಂದ್ರೆ ಗ್ರೀನ್ ಬಟನ್ ನ ಪ್ರೆಸ್ ಮಾಡಬೇಕು, ಕಡಿಮೆ ಬೇಕು ಅಂದ್ರೆ ರೆಡ್ ಬಟನ್ ನ ಪ್ರೆಸ್ ಮಾಡಬೇಕು. ಈಗ ನಾನು 1 ನಿಮಿಷ ಸೆಟ್ ಮಾಡಿದ್ದೀನಿ. 1 ನಿಮಿಷ ಆನ್ ಟೈಮು, 1 ನಿಮಿಷ ಆಫ್ ಟೈಮ್. ಫೈನಲಿ ನಮ್ಗೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಸೇವ್ ಅಂತ ಬಂದ್ಬಿಡುತ್ತೆ. ಈಗ ನೋಡಿ, ಇಲ್ಲಿ ರಿಲೇ ಆನ್ ಆಗಿದೆ, ಇಲ್ಲಿ ನಮ್ಮ ಲೋಡ್ ಕೂಡ ಆನ್ ಆಗಿದೆ. ಈ ಲೋಡ್ ಅಲ್ಲಿ ನಾವು ಅಪ್ ಟು 1.5 HP ಮೋಟರ್ ವರೆಗೂ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬಹುದು. ಅದೇ ಬೋರ್ವೆಲ್ ಸ್ಟಾರ್ಟರ್ ಗಳು ಇದ್ರೆ ನೀವು 1 HP ಇಂದ 25 HP ವರೆಗೂ ಕೂಡ ಸೇಮ್ ಕಂಟ್ರೋಲರ್ ಸೂಟಬಲ್ ಆಗುತ್ತೆ. ಇದು ನಾವು ಇವಾಗ ಮಾತಾಡ್ತಾ ಇರೋದು ಮೋನೋಬ್ಲಾಕ್ ಮೋಟರ್ ಬಗ್ಗೆ ಮಾತಾಡ್ತಿದೀವಿ. ಮೋನೋಬ್ಲಾಕ್ ಮೋಟರ್ ಬಂದ್ಬಿಟ್ಟು ನೀವು ಡೈರೆಕ್ಟ್ 1.5 HP ಮೋಟರ್ನ ಈ ಡಿವೈಸ್ ಮುಖಾಂತರನೇ ಕನೆಕ್ಟ್ ಮಾಡಬಹುದು. ಇನ್ ಕೇಸ್ 3 HP ಮೋನೋಬ್ಲಾಕ್ ಏನಾದ್ರು ಇತ್ತು ಅಂದ್ರೆ ಇದಕ್ಕೊಂದು ಕಾಂಟ್ಯಾಕ್ಟರ್ ಹಾಕೊಂಡು ಕಾಂಟ್ಯಾಕ್ಟರ್ ಮುಖಾಂತರ ನಾವು ಡ್ರೈವ್ ಮಾಡ್ಕೋಬಹುದು 3 HP ಮೋಟರ್ ಇದ್ರೆ. ಐ ಹೋಪ್ ನಿಮ್ಗೆ ಈ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತೀವಿ. ನೋಡಿ, ಇಲ್ಲಿ ಒಂದು DPDT ಸ್ವಿಚ್ ಕೊಟ್ಟಿದ್ದೀವಿ. ಇದ್ರ ಕೆಪಾಸಿಟಿ 32 ಆಂಪಿಯರ್ ಆಗಿರುತ್ತೆ. ನೀವು 2 HP ಕೂಡ ಮ್ಯಾಕ್ಸಿಮಮ್ ಯೂಸ್ ಮಾಡಬಹುದು, ಬಟ್ ನಾವು 1.5 HP ಅಂತಾನೆ ಹೇಳ್ತಾ ಇದೀವಿ. ಯಾಕಂದ್ರೆ ನಮ್ಮ ಡಿವೈಸ್ ಮೇಲೆ ಇನ್ನೂ ಒಂದು 20% ಲೋಡ್ ಕಡಿಮೆ ಇರಲಿ ಅಂತ ಹೇಳಿ ನಾನು 1.5 HP ನಿಮಗೆ ಕೊಡ್ತಾ ಇದ್ದೀನಿ. ಕನೆಕ್ಟರ್ಸ್ ಕೂಡ ನಿಮ್ಗೆ ತುಂಬಾ ಸುಲಭವಾಗಿರುತ್ತೆ. ಕನೆಕ್ಟರ್ ಕೂಡ ನಾನು 15 ಆಂಪಿಯರ್ ಕನೆಕ್ಟರ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಫೇಸ್ ನ್ಯೂಟ್ರಲ್ ಇನ್ಪುಟ್ ಕನೆಕ್ಷನ್, ಫೇಸ್ ನ್ಯೂಟ್ರಲ್ ಫೇಸ್ ಔಟ್ಪುಟ್ ಕನೆಕ್ಷನ್. ಈ ರೀತಿ ತುಂಬಾ ಸುಲಭವಾದಂತ ಕಂಟ್ರೋಲರ್ ಇದು. ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ನನ್ನೊಂದು ಡೆಲ್ಟಾ ಆಟೋ ಕಂಟ್ರೋಲ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ನೀವು 1 ದಿನದಲ್ಲೇ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಎಲ್ಲಿ ಬೇಕಾದ್ರೂ ಕೂಡ.